ಯಾವೊಂದು ಫೇಸ್ನಲ್ಲಿದೆ ಅದರ ಬಗ್ಗೆ ಕೂಡ ಎಕ್ಸ್ಪ್ಲೈನ್ ಮಾಡ್ತಾ ಇದ್ವಿ. ಜೊತೆಗೆ ನಮ್ಮ ಧಾರ್ಮಿಕ ನಂಬಿಕೆಗಳ ಬಗ್ಗೆ ಕೂಡ ನಾನು ಹರಿಶಾಸ್ತ್ರಿಗಳನ್ನ ಕೇಳೋಕೆ ಇಷ್ಟಪಡ್ತೀನಿ. ಒಂದು ಭಾಳ ಮುಖ್ಯವಾದಂಥ ನಂಬಿಕೆ ಅಂತಂದರೆ ಆಹಾರ ಸೇವಿಸಬಾರದು ಅನ್ನೋದು. ಏನು ಇದರ ಹಿಂದಿರುವಂಥ ವಿಚಾರ ಏನು ಅಂತ? ಆಹಾರ ಪದ್ಧತಿ ನಮ್ಮ ಭಾರತ ದೇಶದಲ್ಲಿ ಬಹಳ ಸೂಕ್ಷ್ಮದಿಂದ ನಮ್ಗೆ ಹೇಳ್ಕೊಟ್ಟಿದ್ದಾರೆ ನಮ್ಮ ಹಿರಿಯರು. ನಮ್ಮಲ್ಲಿ ಏಕಾದಶಿ ಉಪವಾಸ ಅಂತ ಮಾಡ್ತೀವಿ. ಯಾಕೆ ಏಕಾದಶಿ ಉಪವಾಸ ಮಾಡ್ತೀವಿ ಅಂದರೆ ಕ್ಲೆನ್ಸಿಂಗ್ ಪ್ರಾಸೆಸ್ ಅಂತ ಕರಿತೀವಿ. ಎವ್ರಿ 15 days ಒನ್ಸು ನಮ್ಮ ಹೊಟ್ಟೆನ ನಾವೇ ಕ್ಲೀನ್ ಮಾಡ್ಕೊಳ್ಳುವಂಥದ್ದು. ಇದು ಸೈಂಟಿಫಿಕ್ ಆಗಿ ಕೂಡ ತುಂಬ ಪ್ರೂವ್ ಆಗಿದೆ. ಆಹಾರ ಅನ್ನುವಂಥದ್ದೇ ನಮ್ಮ ಮನುಷ್ಯನ ಆಯುಷು ಆರೋಗ್ಯನ ನಿರ್ಧಾರ ಮಾಡುತ್ತೆ. ಇಂಥ ಗ್ರಹಣದ ಸಂದರ್ಭದಲ್ಲಿ ಹೆಚ್ಚಿನ ಒಂದು ಮಾಹಿತಿಯನ್ನು ತಿಳ್ಕೋಬೇಕು, ಜೊತೆಗೆ ಆಧ್ಯಾತ್ಮಿಕದಲ್ಲಿ ತೊಡಗಿಕೊಳ್ಬೇಕು. ಈ ಮಧ್ಯೆ ಧಾರ್ಮಿಕದ ಜೊತೆಗೆ ಆಧ್ಯಾತ್ಮಿಕ ಬೆಳಿಬೇಕು ಅಂತ ಜಪತಪಾದಿಗಳನ್ನು ಮಾಡುವಂತಹ ಒಂದು ಉದ್ದೇಶವನ್ನು ನಮ್ಮ ಹಿರಿಯರು ನಮಗೆ ಕೊಟ್ಟರು. ಒಂದೇ ಒಂದು ನಿಮಿಷ ನಾನು ಎಕ್ಸ್ಪ್ಲೈನ್ ಮಾಡ್ಬಿಡ್ತೀನಿ ಏನಾಗ್ತಿದೆ ಅಂತ. ಈಗ ನಾವು ನೋಡ್ಬೋದು ಜಸ್ಟ್ ಒಂದು ರಿಂಗ್ ರೀತಿಯಾಗಿ ಈಗ ಭಾಸವಾಗ್ತದೆ. ಸೊ ಆಲ್ಮೋಸ್ಟ್ ಆ ಒಂದು ಫೇಸ್ ಕಾಲು ಭಾಗನೂ ಇಲ್ಲ, ಆಸ್ ಯು ಟೋಲ್ಡ್ ಒಂದು ಲೈನ್ ರೀತಿಯಾಗಿ ಕಾಣಿಸ್ತಾ ಇದೆ. ಭರತ್ ಅವರೇ, ಇದು ಆಲ್ಮೋಸ್ಟ್ ಕಂಪ್ಲೀಟ್ ಆಗ್ತಾ ಬರ್ತಾ ಇರೋದಾ? 5 ಗಂಟೆ 27 ನಿಮಿಷ ಅಂತ ಹೇಳಿದ್ರೆ 1 ಗಂಟೆ 1.5 ಗಂಟೆಯಲ್ಲಿ ಈ ರೀತಿಯಾಗಿ ಚೇಂಜಸ್ ಆಗ್ತಾ ಇದೆ. So ಏನಾಗ್ತಾ ಇದೆ ಅಂದ್ರೆ the moon is entering the complete umbra region. Okay, penumbra ಮತ್ತೆ umbra ಅಂತ ಎರಡು different types of shadows. ಒಂದು darker shadow, ಇನ್ನೊಂದು lighter shadow. So the moon is entering the darker shadow. Okay, so ನಿಮ್ಗೆ ಇವಾಗ actually the moon will start turning reddish. Okay, after 80% of coverage ಆದ್ಮೇಲೆ, the 80-85% coverage ಆದ್ಮೇಲೆ ದ ಇಂಟೆನ್ಸಿಟಿ ಈಗ ನಮಗೆ ವಿಜುವಲಿ ಎಫೆಕ್ಟು ಆಗುತ್ತೆ. ಈಗ ಬ್ರೈಟರ್ ಲೈಟ್ ಇಸ್ ಮೂನ್, ಇಲ್ಯುಮಿನೇಟೆಡ್ ಸೈಡ್ ಆಫ್ ದಿ ಮೂನ್ ಇಸ್ ವೆರಿ ಬ್ರೈಟ್. ಸೊ ಹಂಗಾಗಿ ನಮಗೆ ಆ ರೆಡ್ಡಿಶ್ನೆಸ್ ಅಷ್ಟೊಂದು ಇಂಪ್ಯಾಕ್ಟ್ಫುಲ್ ಆಗಿ ಕಾಣಿಸಲ್ಲ. ಈ ಚೇಂಜಸ್ ಗಳು ಬೆಂಗಳೂರು, ಹಾಸನ, ದೆಹಲಿ ದೃಶ್ಯ ನೋಡ್ತಾ ಇದ್ವಿ ನಾವು. ಅದ್ರಲ್ಲಿ ನೋಡಿ ಹಾಸನದಲ್ಲಿ ಬೇರೆ ತರ ಕಾಣಿಸ್ತಾ ಇದೆ. ISO ಸೆಟ್ಟಿಂಗ್ಸ್ ಚೇಂಜ್ ಮಾಡಕ್ಕೆ ಹೇಳಿ ಹಾಸನದಲ್ಲೂ ಸೇಮ್ ಬರುತ್ತೆ. ಸೊ ಈಗ ಕೆಳಗಡೆ ನೀವು ಇಮೇಜ್ ಕೊಟ್ಟಿದ್ದೀರಲ್ಲ, ಇಮೇಜ್ ಜೊತೆಗೆ ಕ್ಯಾಮ್ರಾ ಸೆಟ್ಟಿಂಗ್ಸ್ ಡೀಟೇಲ್ಸ್ ಕೊಡಕ್ ಶುರು ಮಾಡಿ. ಓಕೆ, ಅವಾಗ ನಿಮ್ಗೆ ಏನೇನ್ ವೇರಿಯೇಷನ್ಸ್ ಆಗ್ತಾ ಇದೆ ಅಂತ ಕರೆಕ್ಟ್ ಆಗಿ ಗೊತ್ತಾಗುತ್ತೆ. ಸೊ 1 ನಿಮಿಷಕ್ಕೆ ಪೂರ್ಣ ಚಂದ್ರಗ್ರಹಣ ಶುರು ಆಗುತ್ತೆ. ಸೊ ಈಗ ಇದನ್ನೇ ನಾನು ಕಂಪ್ಲೀಟ್ ಓವರ್ ಎಕ್ಸ್ಪೋಸ್ ಮಾಡಿದ್ರೆ ಐ ಕ್ಯಾನ್ ಸ್ಟಿಲ್ ಸಿ ಮೋರ್ ಪೋರ್ಷನ್ ಆಫ್ ದಿ ಮೂನ್. ಓಕೆ, ಸೊ ಎಕ್ಸ್ಪೋಜರ್ ಸೆಟ್ಟಿಂಗ್ಸ್ ಚೇಂಜ್ ಮಾಡಿದ್ರೆ ಸಾಕು, ನನಗೆ ಗ್ರಹಣ ಆಗ್ಲೇಬೇಕು ಅಂತ ಏನಿಲ್ಲ. ಈಗ ಇದರಲ್ಲಿ ಈ ಒಂದು ಗ್ರಹಣದಲ್ಲಿ ಸೈನ್ಸ್ ಎಕ್ಸ್ಪೆರಿಮೆಂಟ್ಸ್ ಅಲ್ಲಿ ಮಾತಾಡೋದಾದ್ರೆ, ಈ ಅದೇನು ಸೂರ್ಯನ ಬೆಳಕು ಬಿದ್ದಿದೆಯಲ್ಲ, ಅಲ್ಲಿ +150 ಡಿಗ್ರಿ ಇರುತ್ತೆ ಟೆಂಪ್ರೇಚರ್. ಇವಾಗ ನೆರಳು ಏನಿದೆ ಅಲ್ಲ, ನೆರಳಿಗೆ ಎಂಟ್ರಾಗಿದೆಯಲ್ಲ, ಅಲ್ಲಿ -75ರಿಂದ 80 ಡಿಗ್ರಿ ಹೋಗಿರುತ್ತೆ. ಅಂದರೆ ನೀವು ಯೋಚನೆ ಮಾಡಿ, ಸೆಕೆಂಡ್ಗಳಲ್ಲಿ ಬಿಸಿಲು ಕತ್ಲೆ ಆದಾಗ +150ರಿಂದ -75ಕ್ಕೆ ಶಿಫ್ಟ್ ಆಗುತ್ತೆ. ಅಂದರೆ ನಾವು ಮಾತಾಡ್ತಾ ಇರೋದು 200-225 ಡಿಗ್ರಿ ವೇರಿಯೇಷನ್. ಇದನ್ನ ಸೈನ್ಸ್ ಅಲ್ಲಿ ಎಕ್ಸ್ಪೆರಿಮೆಂಟ್ಸ್ಗೆ ಒಂದು ಎಕ್ಸ್ಪೆರಿಮೆಂಟ್ ಮಾಡ್ತೀವಿ. ಇದು ಏನೋ ಹೀಟ್ ಥರ್ಮಲ್ ಸೆನ್ಸಿಟಿವಿಟಿ ಚೆಕ್ ಮಾಡ್ಲಿಕ್ಕೆ ಯೂಸ್ ಮಾಡ್ತಾರೆ. ಇದ್ರದ್ದು ಅಡ್ವಾಂಟೇಜ್ ಏನು ಅಂದರೆ, ಈ ಥರದ್ದು ಟೈಮಲ್ಲಿ ಮಾತ್ರನೇ ನಮ್ಗೆ ಈ ಒಂದು ಎಕ್ಸ್ಪೆರಿಮೆಂಟ್ ಮಾಡ್ಲಿಕ್ಕಾಗತ್ತೆ. ಚಂದ್ರನ ಮೈ ಮೇಲಿರುವಂಥ ಮಣ್ಣಿನ ಕಣಗಳು ಅಥವಾ ಧೂಳಿನ ಕಣಗಳು, ಅದು ಟೆಂಪ್ರೇಚರ್ ಎಕ್ಸ್ಟ್ರೀಮ್ ವೇರಿಯೇಷನ್ ಆದಾಗ ಹೇಗೆ ಬಿಹೇವ್ ಮಾಡುತ್ತೆ, ಅದು ಮಣ್ಣಲ್ಲಿ ಏನಿದೆ, ಕಣಗಳು ಏನಿದೆ ಅನ್ನೋದನ್ನ ಗೊತ್ತಾದರೆ, ಈಗ ನಾವೇನು ಚಂದ್ರನ ಮೇಲೆ ಸ್ಯಾಟಲೈಟ್ನ ಇಳಿಸ್ತೀವಲ್ಲ, ರೋವರ್ ಮತ್ತು ಸ್ಯಾಟಲೈಟ್, ಅದರದ್ದು ಫಿಸಿಕ್ಸ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಮತ್ತು ಡೈನಮಿಕ್ಸ್ ಅರ್ಥ ಮಾಡ್ಕೊಳ್ಳೋದಕ್ಕೆ ಈ ಒಂದು ಎಕ್ಸ್ಪೆರಿಮೆಂಟ್ಸ್ ಯೂಸ್ ಆಗುತ್ತೆ. ನೀವು ಆರಂಭದಲ್ಲಿ ಹೇಳಿದ್ರೆ ವಿದ್ಯಾರ್ಥಿಗಳಿಗೆ ಬಹಳ ಸಹಾಯ ಆಗುತ್ತೆ, ಅವ್ರು ತಿಳ್ಕೋಬೇಕು, ಮಾಹಿತಿ ತಿಳ್ಕೋಬೇಕು ಅಂತ. ಅವ್ರು ಯಾವ ರೀತಿಯಾಗಿ ಯೋಚನೆ ಮಾಡ್ತಾರೆ, ಹಾಗೆ ಒಂದು ಪ್ರಶ್ನೆ ಕೇಳ್ತೀನಿ. ಸಾಮಾನ್ಯವಾಗಿ ಚಂದ್ರ ಬಿಳಿ ಬಣ್ಣದಲ್ಲಿ ಇರಬೇಕಾದ್ರೆ ಮೊಲದ ಆಕೃತಿ ನಮಗೆ ಕಾಣಿಸುತ್ತೆ. ಇವತ್ತು ರೆಡ್ ನಾವು ಆವಾಗಲೇ ಸಂಪೂರ್ಣ ವಿಜುವಲ್ ಅನ್ನ ತೋರಿಸಿದ್ವಿ, ಬಟ್ ಆ ರೀತಿಯಾಗಿ ಆಕೃತಿಗಳೇನು ಕಾಣಿಸ್ತಾ ಇರಲಿಲ್ಲ ಸ್ಪಷ್ಟವಾಗಿ. ಹೌದು, ಏನಕ್ಕೆ ಅಂದ್ರೆ ಅದು ನೆರಳಿಗೆ ಹೋಗ್ತಾ ಇರೋದ್ರಿಂದ ನಮಗೆ ಕಾಣೋದಿಲ್ಲ. ಸೊ ನಮ್ಗೆ ಅದು ಇವಾಗ ಪೂರ್ಣ ಚಂದ್ರಗ್ರಹಣ ಆದ್ಮೇಲೆ ಈಗ ಏನು ಕೆಂಪು ಕಾಣಕ್ ಶುರು ಆಗತ್ತಲ್ಲ, ಅವಾಗ ನಮಗೆ ಮತ್ತೆ ಕೆಂಪು ಮೊಲ ಕಾಣಕ್ ಶುರು ಆಗತ್ತೆ. ಇಲ್ಲ, ಏನಾಗ್ತದೆ ಅಂದ್ರೆ ಆಸ್ ದಿ ಫೇಸ್ ಆಫ್ ದಿ ಮೂನ್ ಫುಲ್ ಫೇಸಿಗೆ ಹೋದಾಗ ಏನಾಗುತ್ತೆ ಅಂದ್ರೆ ಇಂಟೆನ್ಸಿಟಿ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಇಂಟೆನ್ಸಿಟಿ ಜಾಸ್ತಿ ಆಗ್ತಾ ಹೋದಾಗ, ಈಗ ಫಾರ್ ಎಕ್ಸಾಂಪಲ್ ನಿಮ್ ಕಣ್ಮುಂದೆ ಒಂದು ಲೈಟ್ ಇದೆ. ಓಕೆ, ಸೊ ಆ ಲೈಟ್ ಅನ್ನ ನೀವು ಹಾಫ್ ಅಥವಾ ಟರ್ನ್ ಆಫ್ ಮಾಡಿದಾಗ ಅದ್ರ ಮೇಲಿರೋ ಫೀಚರ್ಸ್ ಒಂದ್ ಸ್ವಲ್ಪ ಎದ್ದು ಕಾಣಿಸುತ್ತೆ. ಈಗ ಗ್ಲಾಸ್ ಮೇಲೆ ಕೂತಿರೋ ಗಲೀಜಾಗ್ಲಿ ಏನಾಗ್ಲಿ ಇಂತ ಕಾಣಿಸುತ್ತೆ. ಅದನ್ನ 0.5% ಆನ್ ಮಾಡಿದಾಗ ಏನಾಗುತ್ತೆ, ಸ್ವಲ್ಪ ಕಾಣಿಸುತ್ತೆ, ಸ್ವಲ್ಪ ಕಾಣಿಸಲ್ಲ. ಫುಲ್ ಟರ್ನ್ ಆಫ್ ಮಾಡಿ, ಈಗ ಫಾರ್ ಎಕ್ಸಾಂಪಲ್ ನಿಮ್ ಮುಂದೆನೇ ಒಂದು ಲೈಟ್ ಇದೆ, ರೈಟ್? ಆ ಗ್ಲಾಸ್ ಮೇಲೆ ಗಲೀಜ್ ಇದೆಯಾ ಇಲ್ವಾ ಅಂತ ಗೊತ್ತಾಗತ್ತಾ, ಅಥವಾ ಗ್ಲಾಸ್ ಮೇಲೆ ಏನಾದ್ರು ಪ್ಯಾಟರ್ನ್ ಇದೆಯಾ ಅಂತ ಗೊತ್ತಾಗತ್ತಾ? ಸೊ ಆನ್ ಫುಲ್ ಮೂನ್ ದ ಇಂಟೆನ್ಸಿಟಿ ಆರ್ ದ ಇಲ್ಯುಮಿನೇಷನ್ ಆಫ್ ದಿ ಮೂನ್ ಇಸ್ ಫುಲ್.
ಸೊ ಹಂಗಾಗಿ ವೆನ್ ದ ಬ್ರೈಟ್ನೆಸ್ ಇಸ್ ಓವರ್ಕಮಿಂಗ್ ದ ಫೀಚರ್ಸ್. ಓಕೆ ಈಗ ಫಾರ್ ಎಕ್ಸಾಂಪಲ್ ಫುಲ್ ಮೂನ್ ಇದ್ದಾಗ ಟೆಲಿಸ್ಕೋಪ್ ಇಂದ ನೋಡೋದು ಆಕ್ಚುಲಿ ನಮಗೆ ತುಂಬಾ ನಾವೇನ್ ಮಾಡ್ತೀವಿ ಅಂದ್ರೆ ಫಿಲ್ಟರ್ಸ್ ಯೂಸ್ ಮಾಡ್ತೀವಿ ಟು ಕಟ್ ಡೌನ್ ದ ಲೈಟ್ ಸೊ ದಟ್ ದ ಫೀಚರ್ ಸ್ಟಾರ್ಟ್ಸ್ ಇನ್ಕ್ರೀಸಿಂಗ್. ಓಕೆ ಆಸ್ ಇಫ್ ಯು ಆರ್ ಡ್ರೈವಿಂಗ್ ಇನ್ ದ ಕಾರ್, ಮುಂದೆಯಿಂದ ಹೆಡ್ಲೈಟ್ ಆದಾಗ ಏನಾಗುತ್ತೆ, ಯುವರ್ ವಿಷನ್ ಕಂಪ್ಲೀಟ್ಲಿ ಬ್ಲರ್ಸ್ ಔಟ್ ಅಲ್ವಾ? ಸೇಮ್ ಥಿಂಗ್ ಹ್ಯಾಪನ್ಸ್ ಹಿಯರ್. ಫಿಸಿಕ್ಸ್ ಅಪ್ಲೈಸ್ ಎವ್ರಿವೇರ್, ಇಟ್ಸ್ ದ ಸೇಮ್. ಓಕೆ ಟೆಂಪರೇಚರ್ ಚೇಂಜಸ್ ಆಗುತ್ತೆ. ಇವಾಗ 11 ಆಯ್ತು. ಹಾಗೆ ಆಗುತ್ತೆ. ಈಗ ನಾನು ಏನಕ್ಕೆ ಟೆಂಪರೇಚರ್ ಚೇಂಜ್ ಆಗುತ್ತೆ? ನಾವೇನ್ ಟೆಂಪರೇಚರ್ ಬಗ್ಗೆ ಮಾತಾಡ್ತಾ ಇದ್ರು. ಈಗ ನಮಗೆ ಭೂಮಿಯಲ್ಲಿ ಏನಕ್ಕೆ ಟೆಂಪರೇಚರ್ ಕಾನ್ಸ್ಟೆಂಟ್ ಆಗಿರುತ್ತೆ ಅಂದ್ರೆ ಬಿಕಾಸ್ ವಿ ಹ್ಯಾವ್ ಅ ವೆರಿ ಗುಡ್ ಅಟ್ಮಾಸ್ಫಿಯರ್ ವಿಟ್ ರಿಟೈನ್ಸ್ ದ ಹೀಟ್. ಸೊ ಲೈಫ್ ಏನಕ್ಕೆ ಭೂಮಿಯಲ್ಲಿ ಮಾತ್ರ ಇದೆ ಅನ್ನೋದಕ್ಕೆ ಕಾರಣ ಇಸ್ ಬಿಕಾಸ್ ಆಫ್ ಅವರ್ ಓನ್ ಲೇಯರ್ ಅಟ್ಮಾಸ್ಫಿಯರ್. ಅಟ್ಮಾಸ್ಫಿಯರ್ ಇಸ್ ಮ್ಯಾನೇಜಿಂಗ್ ದ ಹೀಟ್. ಇಟ್ ಇಸ್ ನಾಟ್ ಅಲೋಯಿಂಗ್ ದ ಹೀಟ್ ಟು ಎಸ್ಕೇಪ್ ಆರ್ ನಾಟ್ ಟ್ರಾಪಿಂಗ್ ಟು ಮಚ್ ಆಫ್ ಹೀಟ್. ಬೇರೆ ಗ್ರಹಗಳ ಮೇಲೆ ಹೇಗೆ ವ್ಯತ್ಯಾಸ ಬೀಳುತ್ತೆ ಇದು? ಬೇರೆ ಗ್ರಹಗಳ ಮೇಲೆ ಏನೂ ಆಗಲ್ಲ. ಇಟ್ ಇಸ್ ಜಸ್ಟ್ ಈಗ ಫಾರ್ ಎಕ್ಸಾಂಪಲ್ ನಾನು ಆ ಶಾಡೋದಲ್ಲಿ ಹೋದೆ ಅಂದ್ರೆ ನಿಮಗೇನಾರು ಆಗುತ್ತಾ? ನಿಮಗೇನು ಆಗಲ್ಲ. ಓಕೆ, ಅಂಡ್ ವೆರಿ ಇಂಪಾರ್ಟೆಂಟ್, ಸ್ಟಾರ್ಟಿಂಗ್ ಆಫ್ ದಿ ಡಿಸ್ಕಷನ್ ಅಲ್ಲಿ ಡಿಸ್ಟರ್ಬೆನ್ಸ್ ಇನ್ ದಿ ಮೋಷನ್ ಅಂತ ಹೇಳಿದ್ರು. ಓಕೆ, ದೇರ್ ಇಸ್ ನೋ ಡಿಸ್ಟರ್ಬೆನ್ಸ್ ಇನ್ ದ ಮೋಷನ್. ಮೂನ್ ಯಾವ ರೇಟ್ ಆಫ್ ಸ್ಪೀಡ್ ಅಲ್ಲಿ ಹೋಗ್ತಾ ಇರುತ್ತೆ, ಚಂದ್ರ ಯಾವ ರೇಟ್ ಆಫ್ ಸ್ಪೀಡ್ ಅಲ್ಲಿ ಹೋಗ್ತಾ ಇರುತ್ತೆ, ಎಲ್ಲದೂ ಒಂದು ನಿಮಿಷ ನಾನು ಮಾತಾಡ್ತೀನಿ.